ರೆಡಿ ಬ್ರದರ್, ರೆಡಿ ರೆಡಿ. ಅವಣ್ಣ ಉಸಿರು ತಗೋತೀನಿ. ಪೊಂಗು ಪುರಾಣ ಅಲ್ಲ, ಇವತ್ತಿನ ವಿಡಿಯೋ ಬಂದು ಭೀಮಾ ಗೋಲ್ಡ್ ಬಗ್ಗೆ. ಅದಲ್ಲ, ಸ್ಯಾಂಡಲ್ವುಡ್ ಭೀಮಾ ಗೋಲ್ಡ್. ವಿಜಿ ನೀನ್ ನೋಡಿದ ತಕ್ಷಣ ನಾನು ಹೆಂಗಾದೆ ಗೊತ್ತಾ, ಮಗ ಒಂದ್ ಪಿಕ್ಚರ್ ಸಿಕ್ಕಿದೆ ಮಗ, ಅಂತೆಲ್ಲ ಮಾಡ್ಬಿಟ್ಟೆ. ಅವನಿಗಾದ್ರೆ ಜೇನ ಕಣ್ಣೋಳೆ ಮೀನ ಕಣ್ಣೋಳೆ ಅದೆಲ್ಲ ಮಾಡಿದ್ಯಾ. ನೋಡೆ ನೋಡೆ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಈ ಮೂರನ್ನು ಮಾಡಿ, ಲಾಸ್ಟಲ್ಲಿ ಶೇರ್ ಮಾಡಿ. ಶುರು ಮಾಡೋಣ. ಹೇಳಿ ಬಸ್. ನೀವು ದುಡ್ಡು ಕೊಟ್ಟು ಹಾಕ್ಕೊಳ್ಳಿ ಇಂಟರ್ನೆಟ್, ನಾನು ಫ್ರೀಯಾಗಿ ಕೊಡ್ತೀನಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಅಷ್ಟೇ. ಅರ್ಥ ಆಯ್ತು ಅನ್ಸುತ್ತೆ. ಸಾಂಗ್ ಸಾಕಾಗಿದೆ ಮತ್ತೆ. ನಿಂದು ಅಷ್ಟೇ ಸಾಕಾಗಿದೆ. ಜೇನ ಧ್ವನಿಯೋಳೆ ನೀರ ಕಣ್ಣೋಳೆ ಸೊಬಗನೆ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ಡೋಂಟ್ ವರ್ರಿ ಬೇಬಿ ಚಿನ್ನಮ್ಮ. ನೋಡುತ್ತಾ ಬಿದ್ದೋದು. ಇದೇ ನಮ್ ಕರ್ನಾಟಕ, ಇದೇ ನಮ್ ಪ್ರಪಂಚ. ಅರ್ಥ ಆಯ್ತು ಅನ್ಸುತ್ತೆ. ನನ್ನ ಕ್ಲೋಸ್ ಫ್ರೆಂಡ್ ಗಣೇಶ್ದು ಸಿನಿಮಾ ಆಗಸ್ಟ್ 15ಕ್ಕೆ ಬರ್ತಿದೆ. ಅದರಲ್ಲಿ ನನ್ನ ಫೇವ್ರೇಟ್ ಸಾಂಗು ಕೂಡ ಚಿನ್ನಮ್ಮ ಸಾಂಗು. ಎಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು, ಇದೇನು ದುಡ್ಡು ಕೊಟ್ಬಿಟ್ಟು ಮೂವಿ ಪ್ರಮೋಷನ್ ಮಾಡಿಸ್ತಾರಲ್ಲ ಅಂತ. ಹೌದು 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 ಓಕೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್. ಅದನ್ನ ನಾನು ಬಿಡಿಸಿ ಹೇಳಕ್ ಹೋಗೋದಿಲ್ಲ. ಒಂಥರ ಹಂಗೆ ಅನ್ಕೊಳ್ಳಿ, ಲೆಕ್ಕ ಬೇಕು ಅನ್ನೋರು ಬಾ ಶೆಡ್ಗೆ ಬಾ, ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಆಮೇಲೆ ಇನ್ನೊಂದು ಆಡಿದ್ಯಲ್ಲಪ್ಪ ಅದು ನನಗೆ ನೀನು ಹೇಳಿದ್ರೆ ನಾನು ಫುಲ್ಲು ರೆಡಿಯಾಗಿ ಬರ್ತಿದ್ದೆ. ಕರೆಕ್ಟ್, ಅದೇ ಬರ್ತಾ ಇದೆ. ಅರ್ಥ ಆಯ್ತು ಅನ್ಸುತ್ತೆ. ಇಲ್ಲ ಮಚ್ಚ, ನಂದು ಫೇವ್ರೇಟ್ ಸಾಂಗ್ ಅದು. ಆ್ಯಂಡ್ ನಮ್ಮ ವಿಜಿದು ಫಸ್ಟ್ ಫಿಲ್ಮು ಎಕ್ಸ್ಟ್ರಾರ್ಡಿನರಿ ಹಿಟ್ಟು, ಸಲಗ ಡೈರೆಕ್ಷನ್ನು. ಈಗ ಸೆಕೆಂಡ್ ಫಿಲ್ಮ್ ಮಾಡಿದ್ದಾನೆ, ಭೀಮಾ, ಬಲ ಭೀಮಾ. ನಂಬಿಟ್ಲಾ? ಇದೇ ಭೀಮಾ ಮತ್ತೆ ಗೋಲ್ಡು ಜಮಾನ್ದಲ್ಲಿ 2006-2007 ದುನಿಯಾದಲ್ಲಿ ಮುಂಗಾರು ಮಳೆ ಬರ್ಸಿದ್ರು, ನೆನಪಿದೆಯಾ? ಆವಾಗ ನಾನು ನಮ್ಮ ಸೆಡೆ ಸ್ನೇಹಿತರು ಏನು ಮಾಡ್ತಿದ್ವಿ ಗೊತ್ತಾ? 2000 years later. ಭೀಮಲ್ಲಿ ಆಟಿಟ್ಯೂಡೇ ಸೂಪರ್ ಮಚ್ಚ. ಹೌದಾ? ಆಟಿಟ್ಯೂಡೇ ಸೂಪರ್. ಬೈಕಲ್ಲಿ ಬರ್ತಾ ಕೊಂಡ್ರೆ ಬೋನೆ ಅದು ನಿಮಗೆಲ್ಲ ಭೀಮಾ ಅನ್ಸುತ್ತೆ, ಬಟ್ ಆ ಆಟಿಟ್ಯೂಡ್ ನೋಡಿದ್ರೆ ನನಗೆ ರಿಯಲ್ ವಿಜಿ ಅನ್ಸುತ್ತದೆ. ನಮ್ಮ ಹಾಕೊಂಡು, ಬಿಕಾಸ್ ನಾವಂಗಲ್ಲ, ಅಡಿಯಿಂದ ಮುಡಿವರೆಗೂ ನಮ್ಮ ಸಂಪಾದನೆಯಲ್ಲಿ ಬದುಕ್ತಾ ಇರೋರು. ಇಷ್ಟು ದಿನ ನಾನ್ ರೋಸ್ಟ್ ಮಾಡೋ ವಿಡಿಯೋನ ನೀವು ನೋಡಿದ್ರಿ, ಆದ್ರೆ ಇದು ಕಂಪ್ಲೀಟ್ಲಿ ನಾನ್ ರೋಸ್ಟ್ ಮಾಡಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ವಿಜಯ್ ಕಂಟ್ರೋಲ್ ಆಗಿ ಮಾಡೋ, ವಿಜಯ್ ಪ್ಲೀಸ್. ಯಾವತ್ತೂ ಮಾಡ್ಕೊಂಡಿಲ್ಲ ನಾವು ಲೈಫಲ್ಲಿ. ಈ ಇಬ್ರು ಸೆಲೆಬ್ರಿಟಿಗಳು ಅವ್ರವರೇ ರೋಸ್ಟ್ ಮಾಡ್ತಿದ್ದಾರೆ ನೋಡಿ. ವಿಜಯ್ ನೀನ್ ನೋಡಿದ ತಕ್ಷಣ ನಾನು ಹೆಂಗಾದೆ ಗೊತ್ತಾ, ಮಗ ಒಂದ್ ಪಿಕ್ಚರ್ ಸಿಕ್ಕಿದೆ ಮಗ. ಏನು ಏನು ಯಾಕೆ ಮಚ್ಚ, 2 ದಿನ ಕರ್ದ, 2 ದಿನಕ್ಕೆ 20 ದಿನ ಪ್ರಾಕ್ಟೀಸ್ ಮಾಡ್ತೀರೋ. ಯಾವತ್ತೂ ಮಾಡ್ಕೊಂಡಿಲ್ಲ ನಾವು ಲೈಫಲ್ಲಿ. ಇನ್ನೊಂದು, ನಾನು ಇವ್ನು ಕೂದಲು ದೊಡ್ಡ ಫ್ಯಾನು. ಬೇರೆಯವ್ರಿಗೆ ಯಾರಿಗಾದ್ರೂ ಅರ್ಥ ಆಗಲ್ಲ. ಒಂದು ಬುಕ್ಕೆ ಬರೀಬೇಕೇನೋ. ಕವಾಸಕಿ, ನಾನು ಸುಜುಕಿ ಇಬ್ರು. ಯಾವತ್ತೂ ಮಾಡ್ಕೊಂಡಿಲ್ಲ ನಾವು ಲೈಫಲ್ಲಿ. ಕವಾಸಕಿ ಅಂದ್ರೆ ನಮ್ಮ ಸಲಗ, ಇವನು ಸಲಗ. ಹಳೇದೆಲ್ಲ ನೆನ್ಪಿಸ್ಕೊಂಡು ನಮ್ಮ ಕಾಲ ಇಳಿಯೋದು ನಾವೇ. ಮಗ ನೀನ್ ಸೇಮ್ ಶಾರುಖ್ ಖಾನ್ ತರ ಕಾಣಿಸ್ತಿದ್ಯಾ ಕಣೋ ನೀನು ಅಂತ.
ನೀನೆಲ್ಲೂ ಬದಲಾಗ್ಲಿಲ್ಲ ಮಚ್ಚ. ನಮ್ಮ ಸಲಾಗ ಇವನು ಸಲಾಗ. ಎಂಟಾಣಿ ಸೆಂಟು ಹಾಕೊಂಡು ಅಂತೆಲ್ಲ ಮಾಡ್ಬಿಟ್ರೆ ಅವನಿಗಾದ್ರೆ ಜೇನ ಕಣ್ಣೋಳೆ ಮೀನ ಕಣ್ಣೋಳೆ ಅದೆಲ್ಲ ಮಾಡಿದ್ಯಾ? ಯಾವತ್ತೂ ಮಾಡ್ಕೊಂಡಿಲ್ಲ ನಾವು ಲೈಫಲ್ಲಿ. ನೋಡುತ್ತಾ ಹಂಗಾತ ಬಿದ್ದೋದೆ ನೀನ್ ಯಾಕೆ ನೋಡೆ ಚಿನ್ನಮ್ಮ ಅಂತೆಲ್ಲ ಮಾಡಿದ್ಯಾ? ನಮ್ಮ ಸಲಾಗ ಇವನು ಸಲಾಗ. ಫೇವ್ರೇಟ್ ಸ್ಟೆಪ್ ಯಾರು ಮಚ್ಚ ಹಿಂಗೆ ನಿಂಗೆ ಮಾಡ್ತೀನಿ ನಿನಗೆ. ನಮ್ಮ ಸಲಾಗ ಇವನು ಸಲಾಗ. ನೋಡುತ್ತಾ ಹಂಗಾತ ಬಿದ್ದೋದೆ ನೋಡೆ ಚಿನ್ನ. ಮಾಡ್ತೀರಿ. ನಮ್ಮ ವಿಜಿ ಸಲಗ ಮಾಡಿದಾಗ ನನಗಂತೂ ಡಬಲ್ 4 ಕಣ್ಣಿತ್ತು ವಿಜಿ ಮೇಲೆ. ಯಾವತ್ತೂ ಮಾಡ್ಕೊಂಡಿಲ್ಲ ನಾವು ಲೈಫಲ್ಲಿ. ವಿಜಿ ಯಾರ ಹತ್ರ ಜಗಳ ಆಡೋನೋ ನನಗೆ ಗೊತ್ತಿಲ್ಲ, ನಾನು ಯಾರ ಹತ್ರ ಜಗಳ ಆಡಿನೋ ವಿಜಿಗೆ ಗೊತ್ತಿಲ್ಲಪ್ಪ. ನಮ್ಮ ಸಲಾಗ ಇವನು ಸಲಾಗ. ನಾನು ಯಾವಾಗಲೂ ಹೇಳ್ತೀನಿ ವಿಜಿ ಕಂಟ್ರೋಲ್ ಆಗಿ ಮಾಡೋ, ವಿಜಿ ಪ್ಲೀಸ್. ಯಾರ ಕೈಲಿ ತಗ್ಲಾಕೊಂಡ್ರು ಈ ಆಕ್ಟರ್ಸ್ ಕೈಲಿ ತಗ್ಲಾಕಬಾರ್ದು. ನನಗೆ ಕೇಳೋ ಅಧಿಕಾರ ಇದೆ, ನೀನು ಮಾಡಲೇಬೇಕು. ನನ್ನ ಕೆಲಸನ ಇವರೇ ಕಿತ್ಕೋತಾವ್ರೆ. ಸರ್ ನಾನ್ ರೋಸ್ಟ್ ಮಾಡೋದು ಸರ್, ನೀವಲ್ಲ. ಯಾವತ್ತೂ ಮಾಡ್ಕೊಂಡಿಲ್ಲ ನಾವು ಲೈಫಲ್ಲಿ. ನಮ್ಮ ಸಲಾಗ ಇವನು ಸಲಾಗ. ಒಂದ್ ನಿಮಿಷ ಸುಮ್ನಿರೋ ಮರ್ಯಾ. ಕೈ ಕಟ್ಕೊಂಡು ನೋಡಮ್ಮ ಅರಮನೆ ಇದು, ಯಾಕಂದ್ರೆ ಅರಮನೆ ಅಂತ ಸಿನಿಮಾ ಮಾಡಿದ್ರು, ಅದಕ್ಕೆ ಅರಮನೆಯಲ್ಲಿದ್ದ ನಾವು. ದೇವ್ರು ಯಾವತ್ತೂ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬರಬೇಕು ಶ್ರುತಿ. ನಮ್ಮ ಸಲಾಗ ಇವನು ಸಲಾಗ. ಕರೆಕ್ಟ್ ಆಗಿ ನೋಡಿ ಶಾರುಖ್ ಖಾನ್ ತರ ಕಾಣ್ತಾನೆ ನಮ್ಮ. ಇವೆಲ್ಲ ಮಾಮೂಲು ಕಂಟ್ರೋಲ್. ಗಣೇಶ್ ಸರ್ ಅವ್ರು ನೋಡಕ್ ಶಾರುಖ್ ಖಾನ್ ತರ ಇದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವ್ರನ್ನೆಲ್ಲ ಯಾಕೆ ಕಂಪೇರ್ ಮಾಡ್ತೀರಾ? ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಅರ್ಥ ಆಯ್ತು ಅನ್ಸುತ್ತೆ. ನಮ್ ವಿಜಿ ಸರ್ರೇ ಕರುನಾಡ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ನಂಬಿಟ್ಲಾ? ರಾತ್ರಿ ಊಟ ಮಾಡಿರ್ಲಿಲ್ಲ, ಅವತ್ತು ಬೀಟ್ರೋಟ್ ತಿಂದ್ವಲ್ವಾ, ಅವತ್ತು ಕ್ಯಾರೆಟ್ ತಿಂದ್ವಲ್ಲ, ಬೀನ್ಸ್ ಎತ್ಕೊಂಡ್ ಬಂದಲ್ಲ. ಇವನ್ ಏನ್ ಮಾಡೋ, ರಾತ್ರಿ ಊಟ ಆಗಿಲ್ಲ ಅಂದ್ರೆ ಇವನ್ ಬೈಕು ಇಲ್ಲ ನನ್ನ ಬೈಕು ಹೋಗ್ತಾ ಇದ್ರೆ, ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ರೆ ಬೀಟ್ರೋಟ್ ಕ್ಯಾರೆಟ್ ಮೆಲ್ಲಿಗೆ ಎತ್ಕೊಂಡ್ಬಿಡೋಣ. ಯಾವತ್ತೂ ಮಾಡ್ಕೊಂಡಿಲ್ಲ ನಾವು ಲೈಫಲ್ಲಿ. ಹೋಗಿ ನಮ್ಮ ರೂಮಲ್ಲಿ ಇಬ್ರು ಅದೇ ಡಿನ್ನರ್ ನಮ್ಮ ಇಬ್ರಿಗೆ ಅವತ್ತು. ಇದೇ ನಾನ್ ನಿಮ್ಗೆ ಹೇಳ್ಕೊಡ್ತಾ ಇರೋ. ನಮ್ಮ ಸಲಾಗ ಇವನು ಸಲಾಗ. ನಂತ ವಿದ್ಯುದ್ದು 15 ರೂಪಾಯಿ 2 ಟೊಮೊಟೊ ಸಾರ್. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. 18 ವರ್ಷ ಆಗೋಯ್ತಲ್ಲ, ಈಗ ನಾವು ಟೀನೇಜ್ 18. ಅದು ಕರೆಕ್ಟ್. ಅದು ಅದ್ರಲ್ಲಿ ಯಾರು ಮಾತಿಲ್ಲ. ಮತ್ತೆ ನಮ್ಮನ್ನ ಒಟ್ಟಿಗೆ ತೆರೆ ಮೇಲೆ ನೋಡುವಂಥ ಟೈಮ್ ಬಂದಿದೆ. ಒಂದು ವಾರ ಹಿಂದೆ ಮುಂದೆ ನಾನು ಬಂದು ನಿನ್ನ ಸಿನಿಮಾನ ನೋಡ್ತೀನಿ, ನೀನು ಬಂದು ನನ್ನ ಸಿನಿಮಾನ ನೋಡು. 100%. ಅಗ್ಲಿ ಟ್ರೂತ್ ಏನಂತಂದ್ರೆ, ಫ್ಯಾನ್ಸ್ ವಾರು ಸ್ಟಾರ್ ವಾರು ಮಧ್ಯೆ ಸ್ಯಾಂಡಲ್ವುಡ್ಗೆ ಈ ತರನೂ ಒಂದು ಮುಖ ಇದೆ ಅಂತ ತೋರಿಸ್ತಾ ಇದ್ದಾರೆ ಇವರಿಬ್ರು. ಅರ್ಥ ಆಯ್ತು ಅನ್ಸುತ್ತೆ. ಅವ್ರಿಗವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇವರಿಬ್ರು ಸೇರಿ ಒಂದು ಮೂವಿ ಮಾಡಿದ್ರು ಆಶ್ಚರ್ಯ ಇಲ್ಲ. ಹೆಂಗೆ ಐ ಕ್ಯಾನ್ ರೀಡ್ ದಿ ಮೈಂಡ್ಸ್ ಶ್ರುತಿ. ನಮ್ಮ ಸಲಾಗ ಇವನು ಸಲಾಗ. ಇವರಿಬ್ರು ಸೇರಿ ಒಂದು ಮೂವಿ ಮಾಡೋದ್ರಿಂದ, ಇಲ್ಲ ಈ ಒಬ್ರು ಮೂವಿಗೆ ಒಬ್ರು ಸಪೋರ್ಟ್ ಮಾಡೋದ್ರಿಂದ ಚಿತ್ರಮಂದಿರ ತುಂಬುತ್ತೆ. ಅದ್ಬಿಟ್ಟು ಮೂವೀಸ್ ನೋಡ್ತಾ ಇಲ್ಲ, ಅದ್ ಮಾಡ್ತಾ ಇಲ್ಲ, ಇದ್ ಮಾಡ್ತಾ ಇಲ್ಲ ಅನ್ನೋದ್ರಿಂದ ಯೂಸ್ ಇಲ್ಲ. ಅವ್ರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಕನ್ನಡ ಮೂವೀಸ್ನ ಯಾಕೆ ಯಾರು ಬಂದು ಥಿಯೇಟರ್ ಅಲ್ಲಿ ನೋಡ್ತಾ ಇಲ್ಲ ಅಂತಂದ್ರೆ, ನಿಮ್ ಸುತ್ತ ಸೆಡೆ ಸ್ನೇಹಿತರು ಇರ್ತಾರೆ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಟೆಲಿಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ಲಿಂಕ್ಗಳಲ್ಲಿ ಮೂವೀಸ್ನ ಡೌನ್ಲೋಡ್ ಮಾಡಿ ಥಿಯೇಟರ್ ಪ್ರಿಂಟ್ನ ನೋಡಿ ಎಲ್ರಿಗೂ ಶೇರ್ ಮಾಡ್ತಾವ್ರೆ. ನೀನ್ ಈ ತರ ಆಗ್ತೀಯ ಅಂತ ಗೊತ್ತಿದ್ರೆ ನಿನ್ನ ಹೆತ್ತಾನೆ ಇರ್ಲಿಲ್ಲ. ಇಂಥ ನನ್ನ ಮಕ್ಕಳಿಂದ ಅವರು ಉದ್ಧಾರ ಆಗಲ್ಲ, ಬೇರೆಯವ್ರನ್ನೂ ಉದ್ಧಾರ ಆಗಕ್ ಬಿಡಲ್ಲ. ದಯವಿಟ್ಟು ಕನ್ನಡದವ್ರನ್ನ ಕನ್ನಡಿಗರೇ ಬೆಳೆಸ್ಬೇಕು. ತಮಿಳ್ನಾಡಿಂದ, ಆಂಧ್ರದಿಂದ, ಇನ್ನೊಂದ್ ಕಡೆಯಿಂದ ಬಂದು ಯಾರೂ ಬೆಳೆಸಲ್ಲ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ದಯವಿಟ್ಟು ತಲೆಯಲ್ಲಿ ಅಲ್ಲ, ಮನ್ಸಿಂದ ಯೋಚನೆ ಮಾಡಿ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಪ್ರಶ್ನೆ ಮಾಡ್ಬೋದು, ತಲೆಯಿಂದ ತಾನೇ ಯೋಚನೆ ಮಾಡೋದು, ಮನ್ಸಿಂದ ಅಲ್ವಲ್ಲ ಅಂತ. ಹೌದು ಹೌದು. ನಿಮ್ಮಂತ ನನ್ನ ಮಕ್ಳು ಇರ್ತಿರಲ್ಲಪ್ಪ, ಕಮೆಂಟ್ ಮಾಡ್ಲಿ ಅಂತ ಹೇಳಿದ್ದು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ.
ನಾನು ರಾತ್ರಿ 12 ಗಂಟೆ ಫೋನ್ ಮಾಡಿಬಿಟ್ಟು ವಿಜಿ ಅರ್ಜೆಂಟ್ ಬಾ ಅಂತ ಹೇಳಿದ್ರೆ ಬರೋ ಅಂತ ಏಕೈಕ ಮನುಷ್ಯ ವಿಜಿ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಗಣಿ ಬಾ ಅಂದರೆ ಎಲ್ಲೂ ಹೋಗಲ್ಲ ನಾನು, ಹೋದ್ರೆ ಇವ್ನಿಗೆ ಮಾತ್ರ ಹೋಗ್ತೀನಿ. ಅಷ್ಟು ನನಗೆ ಪ್ರೀತಿ ನಮ್ಮ ವಿಜಿ ಅಂದರೆ. ನಮ್ಮ ಸಲಗ ಇವನು ಸಲಗ, ಯಾವತ್ತೂ ಮಾಡ್ಕೊಂಡಿಲ್ಲ ನಾವು ಲೈಫಲ್ಲಿ. ನಮ್ಮ ಸಲಗ ಇವನು ಸಲಗ. ಹೆಂಗ್ ಬೇಕಾ ಫೋನ್ ಮಾಡಿ ಟಿಕೆ ಮಾಡ್ತೀರಿ. ಒಂದೇ ಒಂದು ಫೋನ್ ಕಾಲಿಂದ ಮಧ್ಯರಾತ್ರಿ ಆದರೂ ಅವ್ರನ್ನ ಇವ್ರನ್ನ ಅವರು ಮೀಟ್ ಮಾಡ್ತಾರಂತೆ. ನಮ್ ಸೆಡೆ ಸ್ನೇಹಿತರು ಇದಾರ ಗುರು, ಫೋನ್ನೇ ರಿಸೀವ್ ಮಾಡಲ್ಲ. ಅಂತ ಒಡೆ ನನ್ನ ಮಕ್ಳನ್ನ ಟ್ಯಾಗ್ ಮಾಡಿ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? 18 ವರ್ಷದ ಜರ್ನಿ ಇದೆಯಲ್ಲಮ್ಮ, ನಾನು ನಮ್ಮ ತಾಯಿನಾಗ್ಲು ಈಗ ಬರ್ತಾ ಬರ್ತಾ ಹಂಗೇ ನೆನ್ಸ್ಕೊಂಬಂದೆ. ನಿನ್ನ ಕಷ್ಟಗಳು, ನನ್ನ ಕಷ್ಟಗಳು, ನೀನು ಹೊಡೆದಾಡಿದ್ದು ಬಾ, ಅದು ನಮ್ಗಳಿಗೆ ಗೊತ್ತು. ಸರ್, ನೀವಿಬ್ರು ಕಷ್ಟಪಟ್ಟಿರೋದಕ್ಕೆ ತಾನೇ ಈಗ ಅಲ್ಲಿರೋದು. ಒಂದು ಬೇರೆಯವ್ರಿಗೆ ಯಾರಿಗಾದ್ರೂ ಅರ್ಥ ಆಗಲ್ಲ. ಒಂದು ಬುಕ್ಕೆ ಬರಿಬೇಕೇನೋ, ಪ್ರತಿ ದಿವಸ ಏನೇನು ಅನುಭವಿಸ್ತಾ ಇದ್ವಿ, ಏನೇನು ನೋವು ತಿಂದ್ವಿ. ನಿಮ್ ಕಷ್ಟನ ಬರೀ ಬುಕ್ಕಲ್ಲಿ ಬರೀಬೋದು, ನನ್ನ ಕಷ್ಟನ ಅಕ್ಕಿ ಕೊಟ್ಬಿಡ್ತೇನೆ. ನಮ್ ಸೆಡೆ ಸ್ನೇಹಿತರು ಮನೆ ಗೋಡೆ ಮೇಲೆ ಕೆತ್ಬೋದು. ಅಷ್ಟಿದೆ, ಅಷ್ಟು ಕೊಡುಗೆಗಳಿವೆ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಈ ಒಂದು ನಮ್ಮಿಬ್ರು 24 ವರ್ಷ ಫ್ರೆಂಡ್ಶಿಪ್ ಅಲ್ಲಿ ನಾವಿಬ್ರು ಒಂದಿನಾನು ಒಬ್ರನ್ನೊಬ್ರು ಬೈಕೊಂಡವ್ರಲ್ಲ. 24 ವರ್ಷದಲ್ಲಿ ಆ ಕಡೆ ಈ ಕಡೆ ಮಾತೇ ಆಡಿಲ್ಲ ಅವರು. ಇನ್ನೂ ಅನ್ಯೋನ್ಯವಾಗಿ ಹೆಂಗಿದ್ದಾರೆ. ಅದೇ ನಾನು ನಮ್ ಕತ್ತೆ ಬಾಲ ಕುದುರೆ ಜುಟ್ಟು. ಒಂದ್ ಪ್ರೋತ್ಸಾಹ ಅಲ್ಲ, ಆಶ್ವಾಸನೆನೂ ಇಲ್ಲ ಗುರು ಜೀವನದಲ್ಲಿ. ದಯಮಾಡಿ ಹೇಳಿ ಅಣ್ಣ, ನಾನು ಯಾವತ್ತಾದ್ರೂ ಯಾರಿಗಾದ್ರೂ ಅಗೌರವಾಗಿ ನಡ್ಕೊಂಡಿದ್ದೀನ? ನಮ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅಷ್ಟೇ ಸಾಕು ನನ್ಗೆ. They are my brothers. We live together, we die together. ನನಗೆ ಒಂದು ಆಸೆ ಇದೆ ಗಣೇಶ, ನನ್ನ ಡೈರೆಕ್ಷನಲ್ಲಿ ನಾವಿಬ್ರು ಕಾಂಬಿನೇಷನ್ ಮಾಡಬೇಕು. ನೀನ್ ಯಾವಾಗ ಹೇಳ್ತೀಯ? ಮತ್ತೆ ನಿನ್ಗೆ ಯಾವ ಥರದ್ದು ಇಷ್ಟ ಹೇಳು? ಅಂದ್ರೆ ಆಕ್ಷನ್ ಇಷ್ಟನಾ? ನೀನ್ ಸ್ಕ್ರಿಪ್ಟ್ ಮಾಡು, ನೀನ್ ಯಾವಾಗ ಹೇಳ್ತೀಯ ಗಣಿ ನಾನು ರೆಡಿ ಕಣೋ, ಇಂಥ ದಿನ ಶೂಟಿಂಗ್ ಅನ್ನು, ಅವತ್ತು ನಾನು ಅಲ್ಲಿರ್ತೀನಿ. ಗುರಿ ಇರೋ ಇಬ್ರು ಫ್ರೆಂಡ್ಸ್ ಮೀಟ್ ಮಾಡಿದಾಗ ಈ ತರ ಒಂದು ಹೊಸ ಪ್ರಯೋಗ ಬಂದೇ ಬರುತ್ತೆ ಅಂತ ನಾನು ಫಸ್ಟೇನೆ ಹೇಳಿದ್ದೆ. ಅದು ನಿಜ ಆಯ್ತು. ಇವ್ರಿಗವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇವರಿಬ್ರು ಸೇರಿ ಒಂದು ಮೂವಿ ಮಾಡಿದ್ರು ಆಶ್ಚರ್ಯ ಇಲ್ಲ. ಹೆಂಗೆ ಐ ಕ್ಯಾನ್ ರೀಡ್ ದಿ ಮೈಂಡ್ಸ್ ಶ್ರುತಿ. ನಿಮಗಾಗಿ ಕನ್ನಡ, ಕರ್ನಾಟಕ ಪ್ರತಿಯೊಬ್ಬ ಮನೆ ಮಗನು ಕಾಯ್ತಿದ್ದಾರೆ. ದಯವಿಟ್ಟು ಬೇಗ ಮಾಡಿ. ಅಳಿಯಂದ್ರ ಮಾತು 100% ಸತ್ಯ. ಥಿಯೇಟರ್ ಯಾಕೆ ಥಿಯೇಟರ್ ಬಂದು ನೋಡ್ತಿಲ್ಲ, ಯಾಕೆ ಬಂದು ನೋಡ್ತಿಲ್ಲ ಅದು ಹೇಳ್ಬಾರ್ದು. ಪ್ರತಿಯೊಂದು ನಡಿಬೇಕು. ಆ ಥರ ಒಂದು ಮಾಡಿ ಮೂವಿನ, ಅಷ್ಟೇ. ನಾನಂತೂ ಕಾಯ್ತಾ ಇದ್ದೀನಿ. ನೀವು ನಿರೀಕ್ಷಿಸಿದ ಕೂಡಲೇ ಆಗೋಲ್ಲ, ತಡ ಆಗಬಹುದು, ಆದರೆ ಹಾಗೆ ಆಗುತ್ತೆ. ಮಾತೇ ಇಲ್ಲ. ಒಂದು ಆಸೆ ಮಗ, ಯಾಕೆಂದ್ರೆ ಲೈಫು ಇಬ್ಬರನ್ನ ಒಟ್ಟಿಗೆ ಕಟ್ಕೊಡ್ತು. ಈಗ ನೀನ್ ಡೈರೆಕ್ಟರ್ ಆಗಿದ್ರು ನಾನು ಕೇಳ್ತಿದ್ದೆ, ಮಚ್ಚ ನಂಗೆ ಡೈರೆಕ್ಷನ್ ಮಾಡು. ಈಗ ಮಾಡಿ ನಂಗೆ ನಾನು ಮಾಡ್ತೀನಿ, ಸ್ಕ್ರಿಪ್ಟ್ ಮಾಡು, ಎನಿ ಟೈಮ್ ನೀನ್ ಹೇಳು ಅಂತ ದಿನ ಶೂಟಿಂಗ್ ಗಣಿ ನಾನು ಮಾಡ್ತೀನಿ. ನಾನು ಅಲ್ಲಿ ಬಂದು ಇಲ್ಲ ಮಾಡ್ಬೇಕು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಇವರಿಬ್ಬರು ಸೇರ್ಕೊಂಡು ಕರ್ನಾಟಕದಲ್ಲಿ ಎಲ್ರಿಗೂ ಜಲಸ್ ಫೀಲ್ ಮಾಡಿದ್ದಾರೆ. ಈ ತರ ಫ್ರೆಂಡ್ಸ್ ಇಲ್ಲ ಗುರು, ನಮ್ ಎಕ್ಸ್ಪೆಷಲಿ ನನ್ನ ಜೀವನದಲ್ಲಂತೂ ಇಲ್ವೇ ಇಲ್ಲ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಯಾರ್ಯಾರಿಗಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ, ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಸಪ್ರೇಟು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಪೂರ್ತಿ ಮನೋರಂಜನೆಗಾಗಿ ಈ ಒಂದು ವಿಡಿಯೋ. ಯಾರ ಮನಸ್ಸಿಗೂ ಖೇದ ಉಂಟಾಗೋದು ಬೇಡ. ಗುರಿ ಕಡೆ ಗಮನ ಇರಲಿ. ಗುರಿ ಇರೋ ಫ್ರೆಂಡ್ಸ್ನ ಫ್ರೆಂಡ್ಶಿಪ್ ಮಾಡಿ, ಬೆಳೀರಿ, ಬೆಳೆಸಿ. ಏನ ಅಂತ ಮಾತ್ರ ಕೇಳಬೇಡಿ. ಲೈಕು, ಕಮೆಂಟು, ಸಬ್ಸ್ಕ್ರೈಬು, ಶೇರು ಎಲ್ಲ ಮಾಡಿ. ನಿಮಗೆ ಈ ಅರ್ಪಣೆ. ದಯವಿಟ್ಟು ಮನೋರಂಜನೆ ಸ್ವೀಕಾರ ಮಾಡಾದ್ಮೇಲಿಂದ ಸಹಕಾರ, ಬೆಂಬಲ, ಆಶೀರ್ವಾದ ಇರಲಿ. ನೆಕ್ಸ್ಟ್ ನನ್ನ ಸಂಭ್ರಮ ಸಡಗರದಲ್ಲಿ ನೀವು ಭಾಗಿಯಾಗ್ತೀರಾ.
ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಬಲ ಭೀಮನ್ ಆಗು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಬಲೆ ಜೇನ ಧ್ವನಿಯೋಳೆ ನೀರ ಕಣ್ಣೋಳೆ ಸೊಬಗನೆ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ.